ನಮಸ್ತೆ ಎಲ್ಲರಿಗೂ ಶುಭ ಸಂಜೆ. ಇವತ್ತಿನ ಈ ವಿಡಿಯೋ ನಾನು ಹಿಂದೆ ಮಾಡಿದ ಒಂದು ವಿಡಿಯೋದ ಕಂಟಿನ್ಯೂಷನ್. ನಿಮಗೆ ನಾನೊಂದು ವಿಡಿಯೋದಲ್ಲಿ ಮಾನಸಿಕ ರೋಗಗಳ ಸಮಸ್ಯೆಗಳ ಬಗ್ಗೆ ಹೇಳಿದ್ದೆ. ನಿಮ್ಗೆ ಗೊತ್ತಿರ್ಬೋದು, ಸೌಜನ್ಯ ಹೋರಾಟಕ್ಕೆ ಬಂದ ಮೇಲೆ ಫೇಸ್ಬುಕ್ಕಲ್ಲಿ ನನಗೆ ಅತಿ ಹೆಚ್ಚು ಕಮೆಂಟ್ ಮಾಡಿದ ಒಂದು ವಿಷಯ ಮಾನಸಿಕ ಸಮಸ್ಯೆ ಇದೆ. ಅಲ್ಲಿ ಡಿ ಗ್ಯಾಂಗ್ನವರು ಅವತ್ತು ಮಾಡಿದ ಮಾನಸಿಕ ಸಮಸ್ಯೆ, ಈಗ ಬಿ ಗ್ಯಾಂಗ್ನವರು ಮಾಡ್ತಿರೋದು ನನಗೇನೋ ಮಾನಸಿಕ ಸಮಸ್ಯೆ ಇದೆ ಅಂತ. ನನ್ನ ಸಮಸ್ಯೆ ಬದಿಗಿರಲಿ, ಈ ಮಾನಸಿಕ ಸಮಸ್ಯೆಗಳ ಬಗ್ಗೆ ನನಗೆ ತುಂಬ ಇಂಟ್ರೆಸ್ಟು ಮೊದಲಿಂದಲೇ, ಚಿಕ್ಕಂದಿಲ್ಲ. ನಿಮಗೆ ಗೊತ್ತಿರ್ಬೋದು ರೀಸನು. ನಾನು ಸೈಕಾಲಜಿ ಸ್ಟೂಡೆಂಟ್ ಅಲ್ಲ, ಬಟ್ ನನಗೆ ಜನಗಳ ಸೈಕಾಲಜಿ ಬಗ್ಗೆ ತಿಳಿಯೋಕ್ಕೆ ತುಂಬ ಆಸಕ್ತಿ. ಟೀಚಿಂಗ್ ಫೀಲ್ಡಲ್ಲಿರುವಾಗ ನನಗೊಂದು ಸಬ್ಜೆಕ್ಟು ಸೈಕಾಲಜಿ, ಅಂದರೆ ಮಕ್ಕಳ ಸೈಕಾಲಜಿ ಇಟ್ಕೊಂಡು ನಾನು ಮಾತಾಡಬೇಕಿತ್ತು, ಪಾಠ ಮಾಡಬೇಕಿತ್ತು. ಯಾಕಂದರೆ ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ. ಇದು ತುಂಬ ನಮ್ಮ ನಡುವೆ, ನಮ್ಮ ಅಕ್ಕ ತಂಗಿಯರ ನಡುವೆ ಎಲ್ಲ ತುಂಬ ಡಿಸ್ಕಷನ್ ಆಗ್ತಿದ್ದ ಟಾಪಿಕ್ಕು ಈ ಸೈಕಾಲಜಿ. ಹಾಗೆಯೇ ನಾನು ಫೇಸ್ಬುಕ್ಕಿಗೆ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ 2013 ಅಲ್ಲ, 2018 ಆ್ಯಕ್ಟಿವ್ ಆಗಿದೆ. ಬಟ್ 2013 ನಾನೊಂದು ಅಕೌಂಟ್ ಮಾಡಿದೆ. ಅದು ತುಂಬ ಕ್ರಿಯೇಟಿವ್ ಆಗಿ ಮಾಡಿದೆ. ಕ್ರಿಯೇಟಿವ್ ಏನಿಲ್ಲ, ಬೆಳಿಗ್ಗೆ ನನ್ನ ಥಾಟ್ಸ್ ಮತ್ತು ಏನಾದರೂ ಊಟ ತಿಂಡಿಯ ವಿಚಾರ ಮತ್ತು ಪಬ್ಲಿಕ್ ಇಶ್ಯೂಸು, ಕಾಂಟ್ರವರ್ಸಿ ಟಾಪಿಕ್ ಇರಲಿಲ್ಲ. ನಾನು ಪೊಲಿಟಿಕ್ಸ್ ಯಾವುದೇ ಮ್ಯಾಟ್ರಲ್ಲಿ ಇರಲಿಲ್ಲ, ಮತ್ತು ವಿವಾದಾತ್ಮಕ ಯಾವುದೇ ಪೋಸ್ಟ್ಗಳನ್ನು ನಾನು ಮಾಡ್ತಿರಲಿಲ್ಲ. ಆವಾಗಲೇ ಒಂದು 26,000 ಫಾಲೋವರ್ಸ್ ನನ್ನ ಕಡೆ ಇದ್ದರು. ಆವಾಗಲೇ ನಾನು ಸೌಜನ್ಯ ಹೋರಾಟಕ್ಕೂ ಆ್ಯಕ್ಟಿವ್ ಆಗಿ ಬಂದಿರೋದು. ಸೌಜನ್ಯ ಹೋರಾಟದ ವಿಷಯದಲ್ಲಿ ತುಂಬ ಪೋಸ್ಟ್ ಮಾಡಿದ್ದೀನಿ, ತುಂಬ ಕೇಸ್ಗಳನ್ನು ಹಾಕ್ಕೊಂಡಿದ್ದೀನಿ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಮೂಲಕ. ಈ ಟಾಪಿಕ್ಕಿಗೆ ಬರೋಣ, ಮಾನಸಿಕ ಸಮಸ್ಯೆಗಳು. ನಾನು ಈ ಹಿಂದೆ ಒಂದು ಟಾಪಿಕ್ ಇದು ಮಾಡಿದೆ, ಡಿಪ್ರೆಷನ್ ಬಗ್ಗೆ ಮಾತಾಡಿದ್ದೆ. ಡಿಪ್ರೆಷನ್ ಯಾಕೆ ಆಗುತ್ತೆ, ಡಿಪ್ರೆಷನ್ ಇದನ್ನು ಸ್ವತಃ ನಾನು ಡಿಪ್ರೆಷನ್ಗೆ ಯಾಕೆ ಒಳಗಾಗಿದ್ದೆ, ಅದೊಂದು ಫ್ಯಾಮಿಲಿ ಹೆರಿಡಿಟ್ರಿ ಇತ್ತು ನಮಗೆ. ನನಗೂ ಸಹ ಅದು ಬಂದಿದೆ, ಆದರೆ ರೆಗ್ಯುಲರ್ ಆಗಿರಲಿಲ್ಲ. ನನಗೊಂದು ಗುಡ್ ಫ್ಯಾಮಿಲಿ ಸಪೋರ್ಟ್ ಇತ್ತು, ಮತ್ತು ನಾನು ಜಾಬ್ ಇರೋ ಕಾರಣ ಮತ್ತು ಎಜುಕೇಟೆಡ್ ಆಗಿರೋ ಕಾರಣ ಅದರಿಂದ ನಾನೇ ಸೆಲ್ಫ್ ರಿಕವರ್ ಆಗ್ತೀನಿ. ನನಗೆ ಆ ಸಿಮ್ಟಮ್ಸ್ ಬರುತ್ತೆ, ನನಗೆ ಯಾವಾಗ ಡಿಪ್ರೆಷನ್ ಆಗುತ್ತೆ ಅಂತ. ಸದ್ಯಕ್ಕೇನು ಸಮಸ್ಯೆ ಇಲ್ಲ. ನಾನು ಇಂಡಿಪೆಂಡೆಂಟಾಗಿ, ನನಗೆ ಯಾವುದೇ ಸಪೋರ್ಟ್ ಇಲ್ಲದೆ ಬೇಕಾದವ್ರ ಜೊತೆಲ್ಲ ಮಾತಾಡಿಕೊಂಡು ನಾನು ಅದನ್ನು ರಿಕವರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು, ಇವತ್ತು ಈ ಕಾಯಿಲೆ ಬಗ್ಗೆ ನೀವು ಕೇಳಿರಲಿಕ್ಕಿಲ್ಲ. ಇದೊಂದು ಮಾನಸಿಕ ಸಮಸ್ಯೆ ಇದೆ, ತುಂಬ ಇದೆ. ನಾನೊಂದು ಮಕ್ಕಳಿಗೆ ಹೆಚ್ಚಾಗಿ ಕಾಣೋ ಒಂದು ಸಮಸ್ಯೆ ಇದೆ, ಆಟಿಸಮ್ ಅಂತ. ಸ್ವತಃ ನನ್ನ ಒಂದೊಬ್ಬರು ಸಹೋದ್ಯೋಗಿಯ ಮಗಳು ಕೂಡ ಅವರ ಇದನ್ನು ಹೇಳ್ತಾ ಇರ್ತಾರೆ, ಮಗಳಿಗೆ ಹೀಗಾಯಿತು, ಆಟಿಸಮ್, ಶಿ ಈಸ್ ಹ್ಯಾವಿಂಗ್ ಆಟಿಸಮ್. ಕೊರೋನಾ ಟೈಮಲ್ಲಿ ಹುಟ್ಟಿದ ತುಂಬ ಮಕ್ಕಳಿಗೆ ಈ ಸಮಸ್ಯೆ ಇದೆ. ಇದರ ಬಗ್ಗೆ ಮಾತಾಡೋಣ, ಆಮೇಲೆ ಮಾಡ್ತೀನಿ. ಇವತ್ತು ನಾನು ಡಿಪ್ರೆಷನ್ನ ಮುಂದುವರೆದ ಒಂದು ಮಾನಸಿಕ ಕಾಯಿಲೆದು, ಬೈಪೋಲಾರ್ ಡಿಸಾರ್ಡರ್ ಅಂತ. ಇನ್ನೊಂದು, ನನಗೆ ಈ ಮಾನಸಿಕ ರೋಗಿಗಳ ಜೊತೆ ಹೇಗೆ ಇದಾಯಿತು ಅಂದರೆ, ನಾನು KMC ಹಾಸ್ಪಿಟಲಲ್ಲಿ ECD ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿದ್ದೆ ಮಣಿಪಾಲಲ್ಲಿ. ಸ್ವಲ್ಪ ಸಮಯ ಅಷ್ಟೇ. ನೈಟ್ ಶಿಫ್ಟ್ ಇತ್ತು ನನಗೆ. ನೈಟ್ ಶಿಫ್ಟ್ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು, ಟೈಮ್ ಪಾಸ್ ಆಗ್ತಿರಲಿಲ್ಲ. ಆವಾಗ ನಾವೇನು ಮಾಡ್ತಿದ್ದೆ, ನಾನು ಹೆಚ್ಚಾಗಿ ಹೋಗ್ತಿದ್ದ ವರ್ಡ್ ಕ್ಯಾನ್ಸರ್ ವರ್ಡ್, ಒಂದು ಈ ಮಾನಸಿಕ ಆರೋಗ್ಯಗಳ ಸಮಸ್ಯೆಗಳ ವರ್ಡ್. ಅವ್ರ ಜೊತೆ ಮಾತಾಡಿ ಟೈಮ್ ಪಾಸ್ ಇತ್ತು ನನಗೆ. ಮತ್ತು ಕ್ಯಾನ್ಸರ್ ವಾರ್ಡಲ್ಲಿ ನಾನು ತುಂಬ ಲೈಫಿನ ತುಂಬ ಕಷ್ಟಗಳನ್ನು ತಿಳ್ಕೊಂಡೆ. ಅದೇ ನನ್ನ ಹಾಸ್ಪಿಟಲ್ ಫೀಲ್ಡಿಗೆ, ವರ್ಕ್ ಮಾಡೋದು ಫೀಲ್ಡಿಗೆ ನಾನು ಗುಡ್ ಬೈ ಹೇಳೋಕ್ಕೆ ಕಾರಣ. ಬೈಪೋಲಾರ್ ಡಿಸಾರ್ಡರ್, ಈ ಹೆಸರೇ ಸೂಚಿಸ್ತದೆ ಇಂಗ್ಲೀಷಲ್ಲಿ ಬೈಪೋಲಾರ್, 2 ಪೋಲ್ಸ್, ಒಂದು ಅಪ್ ಡೌನ್, ಹೀಗೆ ತಿಳ್ಕೊಬೋದು. ಇದರ ಬಗ್ಗೆ ಒಂದು ಸುಂದರವಾದ ಒಂದು ಮೂವಿ, ಚಂದದ ಒಂದು ಮೂವಿ ಮಲಯಾಳಂನಲ್ಲಿದೆ. ಮೋಹನ್ಲಾಲ್ ನನ್ನ ಫೇವ್ರೇಟ್ ಆ್ಯಕ್ಟರ್ ಅವರು ಆ್ಯಕ್ಟ್ ಮಾಡಿದ ಒಂದು ಮೂವಿ ಇದೆ, ವಡಕ್ಕುನ್ನಾಥನ್ ಅಂತ. ನಾನು ಅದರ ಲಿಂಕ್ ಹಾಕ್ತೀನಿ, ಸಾಧ್ಯ ಆದರೆ ನೋಡಿ. ಮಲಯಾಳಂ ಗೊತ್ತಿವರು ತುಂಬ ಚೆಂದಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದರಲ್ಲಿ, ಈ ರೋಗಗಳ ಬಗ್ಗೆ, ಆರೋಗ್ಯ ಬಗ್ಗೆ ಎಲ್ಲ. 2 ಪೋಲ್ಸ್ ಇರುತ್ತೆ. ಅಂದರೆ ಡಿಪ್ರೆಷನ್, ನಾನು ಹೇಳಿದ ಒಂದು ಪ್ರೀವಿಯಸ್ ಟಾಪಿಕ್ನ ಡಿಪ್ರೆಷನ್, ಅದರ ಜೊತೆಗೇ ಮ್ಯಾನಿಯಾ ಅಂತ ಹೇಳ್ತೇವೆ. ಅಂದರೆ ಬೈಪೋಲಾರ್ ಡಿಪ್ರೆಷನ್ ಒಂದು ಕಡೆ, ಮ್ಯಾನಿಯಾ ಒಂದು ಕಡೆ. ಒಂದು ಪೀರಿಯಾಡಿಕ್, ಸರ್ಟನ್ ಪೀರಿಯಾಡಿಕ್ ಟೈಮಲ್ಲಿ, ಈಗ ಒಂದು 6 ತಿಂಗಳು ಡಿಪ್ರೆಷನಲ್ಲಿದೆ, ನೆಕ್ಸ್ಟ್ 6 ತಿಂಗಳು ಅದರ ಆಪೋಸಿಟ್ ಪೋಲ್ಸ್ ಈ ಥರ ಇರ್ತಾರೆ. ಯೂಶ್ವಲಿ ಇದು ತುಂಬ ಕಡಿಮೆ, ರ್ಯಾರೆಸ್ಟ್ ಡಿಸೀಸಸ್ ಬರೋದು ಕೆಲವೊಂದು ಜನರಿಗೆ ಮಾತ್ರ, ತುಂಬ ರ್ಯಾರ್. ಡಿಪ್ರೆಷನ್ ಕಾಮನ್ ಆಗಿದೆ, ಬಟ್ ಬೈಪೋಲಾರ್ ಡಿಸಾರ್ಡರ್ ಬರೋದು ತುಂಬ ರ್ಯಾರೆಸ್ಟ್. ಮೇ ಬಿ 1-2% ಆಫ್ ದ ಪೀಪಲ್ಗೆ ಬರ್ಬೋದು ಇಂಡಿಯಾದಲ್ಲಿ, ನಾನು ಸ್ಟಡಿ ಮಾಡಿದ ಪ್ರಕಾರ. ಇದರ ಸಿಮ್ಟಮ್ಸು ನಾನು ಹೇಳ್ತೀನಿ. ಇದು ಬರೋದು ಟೀನೇಜಲ್ಲಿ, ಅಂದರೆ 19 ಆಫ್ಟರ್ 18-19 ಇದರಲ್ಲಿ ಬರುತ್ತೆ. 25 ವರ್ಷದೊಳಗೆ ಈ ಸಿಮ್ಟಮ್ ಕಾಣಿಸಿಕೊಳ್ಳುತ್ತೆ ನಿಮಗೆ. ಕೆಲವೊಂದು ಒತ್ತಡಗಳಿಂದ ಬರ್ಬೋದು, ಅಂದರೆ ಹೆರಿಡಿಟ್ರಿಯಾಗಿ ಬರ್ಬೋದು, ಪಾರಂಪರ್ಯ ಮನೆಯಲ್ಲಿ ಯಾರಿಗಾದರೂ ಈ ಸಮಸ್ಯೆ ಇದ್ದರೆ ಬರ್ಬೋದು. ನೆಕ್ಸ್ಟು ಸಿಚುವೇಷನಿಂದ ಬರ್ಬೋದು, ಕೆಲವೊಂದು ಪ್ರೊವೋಕ್ ಆದ ಸಿಚುವೇಷನಿಂದ ಸಡನ್ ಪ್ರೊವೋಕ್ ಆಗಿ ಅವರು ಈ
ಕಾಯಿಲೆಗೆ ಹೋಗ್ಬೋದು. ಇಷ್ಟು ಅದೇ ಸಮಾಜದ ಕೆಲವೊಂದು ಆಗುಹೋಗುಗಳ ಘಟನೆಗಳು ಏನಾದರೂ ಒಂದು ರೀಸನ್ನಿಂದ ಬರ್ಬೋದು. ಹೆಚ್ಚಾಗಿ ಹೆರಿಡಿಟ್ರಿ ಬರುತ್ತೆ ಇದು. ಏನಿದು ಸಿಂಪ್ಟಮ್ಸ್ ಅಂತ ನೀವು ನಿಮ್ಮ ಮನೆಯಲ್ಲಿ ಅಲ್ಲ ನಿಮಗೆ ಸ್ವತಃ ಯಾರಿಗಾದರೂ ನೀವು ಇದನ್ನು ಗಮನಿಸಿದರೆ, ಈ ಸಿಂಪ್ಟಮ್ಸ್ ಗಮನಿಸಿದರೆ ಅವರಿಗೆ ಬೈಪೋಲಾರ್ ಡಿಸಾರ್ಡರ್ ಇದೆ ಅಂತ ಇದು ಮಾಡ್ಬೋದು. ಯಾವುದಕ್ಕೂ ಸೂಕ್ತ ಮೆಡಿಟೇಷನ್ ಅಗತ್ಯ ಇದೆ. ಇದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಲೇಬೇಕು. ಇಲ್ಲಾಂದರೆ ಒಳ್ಳೆಯ ಒಂದು ಕೌನ್ಸಿಲರ್, ಒಳ್ಳೆಯ ಒಂದು ಫ್ರೆಂಡ್, ಒಳ್ಳೆಯ ಒಂದು ಡಾಕ್ಟರ್, ಒಳ್ಳೆಯ ಒಂದು ಪಾರ್ಟ್ನರ್ ಇವರ ಸಹಾಯದಿಂದ ಗುಣಮುಖ ಆಗ್ಬೋದು. ಇದು ಗುಣಮುಖ ಆಗೋ ಕಾಯಿಲೆನೇ. ಆ ರೋಗಿಗೆ, ಆ ಡಿಸಾರ್ಡರ್ ಆದ ಇದ್ದ ರೋಗಿಗೆ ಗೊತ್ತಿರಬೇಕು ತನಗೆ ಆ ರೋಗ ಇದೆ ಅಂತ ಗೊತ್ತಾದರೆ ಖಂಡಿತ ಇದರಿಂದ ರಿಕವರ್ ಮಾಡ್ಕೋಬೋದು. ಸೊ ಇದರದ್ದೊಂದು 5 ಸಿಂಪ್ಟಮ್ಸ್ ನಾನು ಹೇಳ್ತೀನಿ. ಒಂದು ಡಿಪ್ರೆಷನ್ ಬಗ್ಗೆ ನಿಮಗೆ ಹೇಳಿದ್ದೀನಿ ನಾನು ಸ್ವಲ್ಪ. ನಾನು ಇದರ ಸರ್ಚ್ ಮಾಡಿದಾಗ ಇದರ ಹೆಲ್ಪ್ ತಗೊಳ್ತೀನಿ. ಇದು ಮೂಡ್ ಸ್ವಿಂಗ್ ಆಗುತ್ತೆ. ಆವಾಗವಾಗ ಮೂಡ್ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ತುಂಬ ಹೈಪರ್ ಆ್ಯಕ್ಟಿವ್ ಇದೊಮ್ಮೆ ಸಡನ್ ಡಲ್ ಆಗ್ತಾರೆ. ಮೂಡ್ ಸ್ವಿಂಗ್ಸ್, ಮೂಡ್ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಹೈ ಎನರ್ಜಿ ಫೀಲ್ ಆಗುತ್ತೆ ಕೆಲವೊಮ್ಮೆ ವ್ಯಕ್ತಿಗಳಿಗೆ. ಮತ್ತು ಸ್ಲೀಪ್ ತುಂಬ ಕಡಿಮೆ, ನಿದ್ದೆ, ಡಿಪ್ರೆಷನಲ್ಲಿ ತುಂಬ ನಿದ್ದೆ ಜಾಸ್ತಿ ಆದರೆ ಇದು ಬೈಪೋಲಾರ್ ಡಿಸಾರ್ಡರಲ್ಲಿ ತುಂಬ ನಿದ್ದೆ ಕಡಿಮೆ ಇರುತ್ತೆ. ನೆಕ್ಸ್ಟು ರಿಸ್ಕಿ ಬಿಹೇವಿಯರ್, ರಿಸ್ಕ್ ಇರುವ ಕೆಲಸ ಮಾಡ್ತಾ ಇರೋದು. ಮತ್ತು ಎಪಿಸೋಡ್ಸ್ ಕೂಡ ಸಿವಿಯರ್ಸ್ ಡಿಪ್ರೆಷನ್ ಎಪಿಸೋಡ್ಸ್, ಆಯಿತಾ. ಸೊ ಇದು ಬೇಕಾದ್ರೆ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ನಿಮಗೀಗ ಸ್ವತಃ ಇದು ಪ್ರಾಬ್ಲಮ್ ಇದೆ ಅಂತ ಹೇಗೆ ಇದು ಮಾಡ್ಬೋದು ಅಂದರೆ, ಆ ವ್ಯಕ್ತಿಯ ಕ್ಯಾರೆಕ್ಟ್ರು ನಾರ್ಮಲ್ ಇರಲ್ಲ, ನಾರ್ಮಲಾಗಿ ಬಿಹೇವ್ ಮಾಡುವ ಥರ ಇರಲ್ಲ. ತುಂಬ ಮಾತುಗಳು, ತುಂಬ ಎನರ್ಜೆಟಿಕ್, ತುಂಬ ಸಿಟ್ಟು ಬರೋದು, ಈ ಥರ ಎಲ್ಲ ಒಂದು ಎಪಿಸೋಡ್ ಆದರೆ ನೆಕ್ಸ್ಟು ಡಿಪ್ರೆಷನಲ್ಲಿ ಇನ್ನೊಂದು ಎಪಿಸೋಡ್ ಹೋಗುತ್ತೆ. ಸೊ ಇವರಿಗೆ ಏನು ಮೆಡಿಸಿನ್ ಅಂದರೆ, ಆ್ಯಕ್ಚುಲಿ ಇದು ಸೈಂಟಿಫಿಕಲಿ ನೋಡಿದರೆ ಲಿಥಿಯಂ ಕಂಟೆಂಟ್, ಈಗ ಸೋಡಿಯಂ, ಲಿಥಿಯಂ, ಪೊಟ್ಯಾಷಿಯಮ್ ಇದೆಲ್ಲ ಕಂಟೆಂಟ್ಗಳು ಇರುತ್ತೆ. ಲಿಥಿಯಂ ಕಂಟೆಂಟ್ ಕಡಿಮೆ ಆದ ಕಾರಣ ನಮಗೆ ಬರುತ್ತೆ. ನಾನು ಈ ಬಗ್ಗೆ ಡಾಕ್ಟ್ರಲ್ಲಿ ಕೂಡ ತುಂಬ ಡಿಸ್ಕಸ್ ಮಾಡಿದೆ. ಒಂದು ಸೈಕಾಲಜಿಕಲ್ ಡಾಕ್ಟ್ರಲ್ಲಿ ನಮಗೆ ಸಂಬಂಧಿಕರು ಕೂಡ ಒಬ್ಬರು PhD ಮಾಡಿದವರಿದ್ದಾರೆ ಸೈಕಾಲಜಿಲಿ. ಇವರ ಬಗ್ಗೆ ಎಲ್ಲ ಇದರಲ್ಲಿ ತುಂಬ ಡಿಸ್ಕಸ್ ಮಾಡಿದೆ. ಲಿಥಿಯಂ ಟ್ಯಾಬ್ಲೆಟ್ಸಲ್ಲಿ ಕಡಿಮೆ ಮಾಡ್ಬೋದು, ಬಟ್ ಅದ್ರ ಜೊತೆ ಕೌನ್ಸಿಲಿಂಗ್ ತುಂಬ ಅಗತ್ಯ. ಇವರಿಗೆ ಬೇಕಾಗಿದ್ದು ಒಂದು ಗುಡ್ ಪಾರ್ಟ್ನರ್. ಅದು ಹಸ್ಬೆಂಡ್ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಮದರ್ ಆಗಿರ್ಬೋದು, ಪೇರೆಂಟ್ಸ್, ಯಾರು ಬೇಕಾದರೂ ಆಗ್ಬೋದು. ಗುಡ್ ಪಾರ್ಟ್ನರ್ಸ್. ಇವರ ರೋಗಕ್ಕೆ ಅರ್ಥ ಮಾಡಿಕೊಂಡು ಅವರನ್ನು ಯಾವತ್ತೂ ಕೂಡ ಪ್ರೊವೋಕ್ ಮಾಡಿ, ಇಂಥ ವ್ಯಕ್ತಿಗಳನ್ನು ಯಾವತ್ತೂ ಪ್ರೊವೋಕ್ ಮಾಡಬೇಡಿ. ತುಂಬ ಪ್ರೀತಿಯಿಂದ, ಕಾಳಜಿಯಿಂದ ಆರೈಕೆ ಮಾಡಬೇಕು. ಇದು ಪ್ರೀತಿಯಿಂದ, ಕಾಳಜಿಯಿಂದ ಆರೈಕೆ ಮಾಡಿದರೆ ಈ ರೋಗಕ್ಕೆ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು. ಹಿ ಆರ್ ಶಿ ನೀಡ್ಸ್ ಎ ಗುಡ್ ಕೌನ್ಸಿಲರ್. ಯಾವತ್ತೂ ಜೊತೆಗೆ ಇದ್ಕೊಂಡು ಅವರ ಅಭಿಪ್ರಾಯ, ಮತ್ತು ಹಿ ಶುಡ್ ಬಿ ಎ ಗುಡ್ ಲಿಸನರ್. ಈ ವ್ಯಕ್ತಿಗಳು ಈ ಮ್ಯಾನಿಯಾ ಟೈಮಲ್ಲಿ ತುಂಬ ಮಾತಾಡ್ತಾರೆ, ತುಂಬ ಇದು ಮಾಡ್ತಾರೆ. ಆವಾಗ ಒಂದು ಗುಡ್ ಲಿಸನರ್ದು ಅಗತ್ಯ ಇದೆ. ಅವರ ಮಾತುಗಳನ್ನು ಕೇಳಿಕೊಂಡು ಅವರಿಗೆ ಪ್ರೀತಿಯಿಂದ ಅರ್ಥ ಮಾಡಿಸಿದ್ರೆ ಮಾತ್ರ ಇದಕ್ಕೆ ಕ್ಯೂರ್ ಆಗುತ್ತೆ. ಯಾವತ್ತೂ ಅವರಿಗೆ ಪ್ರೊವೋಕ್ ಮಾಡೋಕ್ಕೆ, ಅವರ ಅಗೇನ್ಸ್ಟ್ ಬೈಯೋಕ್ಕೆ, ಹೊಡೆಯೋಕ್ಕೆ ಮಕ್ಕಳಿಗಾದರೂ ಹೋಗಬೇಡಿ. ಗುಣವಾಗುವ ಕಾಯಿಲೆ ತಿಳ್ಕೊಂಡ್ರೆ, ಸ್ವತಃ ನನ್ನ ಒಬ್ಬರು ಆತ್ಮೀಯರು ನನಗೊಂದು ಬುಕ್ ಕೊಟ್ಟಿದ್ದರು, ನನಗೆ ಈ ಟಾಪಿಕ್ ಇಷ್ಟ ಅಂತ. ಅದರಲ್ಲಿ ಸ್ವತಃ ಒಬ್ಬಳು ಬೈಪೋಲಾರ್ ಡಿಸಾರ್ಡರ್ ಆದ ಹೆಣ್ಣು ಮಗಳು, ಇಲ್ಲಿಯವರೆಲ್ಲ ಫಾರಿನರು, ಶೀಸ್ ಎ ಡಾಕ್ಟರ್. ಇದು ಸೈಕಾಲಜಿ, ಇದಕ್ಕೆ ಮಾನಸಿಕ ರೋಗಕ್ಕೆ ಡಾಕ್ಟ್ರಾಗಿ ಒಂದು ಹಾಸ್ಪಿಟಲ್ ಕಟ್ಟಿ ಒಂದು ಹೈ ಪೊಸಿಷನ್ಗೆ ಹೋದ ಒಂದು ಚರಿತ್ರೆ ಕೂಡ ಇದೆ. ಸೊ ಇವರು ಸಾಮಾನ್ಯ ವ್ಯಕ್ತಿಗಳ ಥರ ಬಿಹೇವ್ ಮಾಡ್ತಾರೆ. ಕೆಲವೊಮ್ಮೆ ತುಂಬ ಡಿಪ್ರೆಷನ್ಗೆ ಹೋಗ್ತಾರೆ. ನಿಮ್ಮ ಬಂಧು ವರ್ಗದಲ್ಲಿ ಅಥವಾ ನೀವು ನೋಡಿದ ಸಹೋದ್ಯೋಗಗಳಲ್ಲಿ, ನಿಮ್ಮ ಸಮಾಜದಲ್ಲಿ ನೀವು ಕೆಲವು ಇಂಥ ವ್ಯಕ್ತಿಗಳನ್ನು ಸಿಕ್ಕಿದರೆ, ಯಾವುದಾದ್ರೂ ಅವರು ಮಾನಸಿಕ ಸಮಸ್ಯೆಗಳಿಂದ ಬಳಲ್ತಾರ ಇದ್ದರೆ ಅವರನ್ನು ತುಂಬ ಪ್ರೀತಿಯಿಂದ ಆರೈಕೆ ಮಾಡಿ. ಇದಕ್ಕೆ ಮದ್ದು ಇದೆ. ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಅವರನ್ನೊಂದು ಮೆಂಟಲ್ ಪೇಷಂಟ್ ಥರ ಟ್ರೀಟ್ ಮಾಡಬೇಡಿ. ದೇ ಆರ್ ನಾರ್ಮಲ್ ಪೀಪಲ್, ಆಯಿತಾ. ಕೆಲವೊಂದು ಆರೋಗ್ಯದಲ್ಲಿ ಆಗುವ ಏರುಪೇರುಗಳು, ಹಾರ್ಮೋನಿಕಲ್ ಡಿಸಾರ್ಡರ್ ಇದು ಹೆಚ್ಚಾಗಿ. ಅದು ನಾನು ಹೇಳಿದಲ್ಲ, ಲಿಥಿಯಂ ಕಂಟೆಂಟಿಂದ ಬರ್ತಾ ಇರೋದು. ಅದನ್ನು ಟ್ಯಾಬ್ಲೆಟ್ಸ್ಗಳು ರೆಗ್ಯುಲರಾಗಿ ತಗೊಂಡ್ರೆ ಸರಿ ಇರ್ತಾರೆ. ಮತ್ತು ಕೆಲವೊಂದು ವಿಷಯಗಳಲ್ಲಿ ಇವರನ್ನು ತುಂಬ ಕೇರ್ಫುಲ್ಲಾಗಿ ಟ್ರೀಟ್ ಮಾಡಬೇಕಾಗುತ್ತೆ. ಹೆಚ್ಚು ದೊಡ್ಡ ವಿಡಿಯೋ ಅಗತ್ಯ ಇಲ್ಲ. ನಿಮಗೆ ಬೇಕಾದರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ಬೋದು. ಈ ಸೈಕಾಲಜಿ ದೊಡ್ಡ ಒಂದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್. ಮನುಷ್ಯರ ಮನಸ್ಸುಗಳ ತಿಳ್ಕೊಳ್ಳೋದು. ನಾನು ತುಂಬ ಕಲ್ತಿದ್ದೀನಿ. ಫೇಸ್ ರೀಡಿಂಗ್ ಮಾಡ್ತೀನಿ, ಮೈಂಡ್ ರೀಡಿಂಗ್ ಮಾಡ್ತೀನಿ, ಸ್ವಲ್ಪ ಜ್ಯೋತಿಷ್ಯನೂ ಗೊತ್ತಿದೆ. ಸೊ ಎಲ್ಲರಲ್ಲಿ ನಾನು ಪರಿಚಯ ಆದಾಗ ಫಸ್ಟಿಗೆ ನಾನು ಕೇಳೋದು, ನಿಮ್ಮ ಇದು ನಕ್ಷತ್ರ ಇದು ಹೇಳ್ತೀರಾ, ಸ್ವಲ್ಪ ರಾಶಿ ನಾನು ತಿಳ್ಕೊತೀನಿ, ಡೇಟ್ ಆಫ್ ಬರ್ತ್ ಟೈಮ್ ಕೊಟ್ಟರೆ ಜಾತಕ ನೋಡೋದು. ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್. ಸೈಕಾಲಜಿಕಲ್ ಆಸ್ಟ್ರಾಲಜಿ ತುಂಬ ರಿಲೇಟೆಡ್ ಇದೆ. ಮತ್ತು ನಾನು ಫಿಸಿಕ್ಸ್ ತುಂಬ ಇಷ್ಟಪಡೋ ಟಾಪಿಕ್. ಸೊ ನಾನು ಈ ಗ್ರಹಗಳ ಬಗ್ಗೆ ಎಲ್ಲ, ಆಸ್ಟ್ರೋಫಿಸಿಕ್ಸ್ ಅಂತ ಒಂದು ಟಾಪಿಕ್. ನಾನು ಯಾವುದೇ ಕೋರ್ಸ್ ಮಾಡ್ತಾಯಿಲ್ಲ, ಸುಮ್ಮನೆ ನಾನು ಅದರ ಬಗ್ಗೆ ತುಂಬ ಓದ್ತಾ ಇರ್ತೀನಿ, ತುಂಬ ಸರ್ಚ್ ಮಾಡ್ತಾ ಇರ್ತೀನಿ.
ಕೆಲವೊಂದು ಥಾಟ್ಸ್ಗಳು ನನ್ನ ಮನಸ್ಸಿಗೆ ಬರ್ತಾ ಇರುತ್ತೆ. ಸೊ ಕೆಲವೊಂದು ವಿಷಯಗಳ ಬಗ್ಗೆ ಮುಂದೆನೂ ಮಾತಾಡೋಣ. ವಿಡಿಯೋ ತುಂಬ ಲಾಂಗ್ ಆಗೋದು ಬೇಡ, ಯಾರೂ ಕೇಳಲ್ಲ ಅಷ್ಟೇ. ಶುಭ ಆಗಲಿ ಎಲ್ಲರಿಗೂ.